ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ತು ನನಗೆ. ಇದನ್ನ ನೋಡಿದಾಗಿಂದ ಶಾಕಿಂಗ್ ಅಪ್ಡೇಟ್. ಇದು ಎಐ ನ ಅಥವಾ ರಿಯಲಿಸ್ಟಿಕ್ ಅಂತ ಈಗ್ಲೂ ಕೂಡ ನನ್ನ ಕೈಲಿ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಪ್ರಭಾಸ್ ಅವರ ಸ್ಪಿರಿಟ್ ಈ ಸಿನಿಮಾದ ಒಂದು ಲುಕ್ ಅಂತ ಇನ್ಸ್ಟಾಗ್ರಾಮ್ ರೀಲ್ ಒಳಗಡೆ ನೋಡ್ದಾಗಿಂದ ಯಾಕೋ ಒಂಥರ ರಿಯಲ್ ಆಗಿ ಕಾಣಿಸ್ತಾ ಇದಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ರೆ ಎಲ್ಲ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ರಿಯಲ್ ಆಗಿರಬಹುದು. ಇವರು IPS ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಅದು ಕೂಡ ಫುಲ್ ಟ್ರಿಮ್ ಮಾಡಿಸ್ಕೊಂಡ್ಬಿಟ್ಟು ಜೀರೋ ಕಟಿಂಗ್ ಹೊಡಿಸ್ಕೊಂಡು ಫುಲ್ ಪೋಸ್ ಇನ್ಸ್ಟಾಗ್ರಾಮ್ ಅಳ್ಳಾಡ್ತಾ ಇದೆ ಈ ಇಮೇಜ್ ಇಂದ. ಏನಿದ್ರ ಜೊತೆಗೆ ಅಫಿಷಿಯಲ್ ಆಗಿ ವಾಂಗ್ ಅವರೇ ಕನ್ಫರ್ಮ್ ಮಾಡ್ಬಿಟ್ರು ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಯ್ತು ಇವತ್ತಿಂದ ಅಂತ. ಅಂದ್ರೆ ನವೆಂಬರ್ 23ನೇ ತಾರೀಕಿಂದ ಅಫಿಷಿಯಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಯ್ತು, ಫಿಕ್ಸ್. ಇಲ್ಲಿ ಚಿರಂಜೀವಿ ಅವರು ಬಂದು ಕ್ಲಾಪ್ ಮಾಡಿದ್ದಾರೆ, ಪೂಜೆ ಗೀಜೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಟ್ಟಿದ್ದಾರೆ. ರೂಮರ್ಸ್ ಇತ್ತು ಇವರು ಆಕ್ಟ್ ಮಾಡ್ತಾ ಇದಾರೆ ಅಂತ. ಇವಾಗ ಇವ್ರು ಬಂದು ಪೂಜೆ ಮಾಡಿರೋದು ತುಂಬಾನೇ ಹೈಲೈಟ್ ಆಗಿ ಕನ್ಫರ್ಮ್ ಮಾಡ್ತಾ ಇದೆ ಇವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಇನ್ನೊಂದು ರೂಮರ್ ಕೂಡ ಕೇಳಿ ಬರ್ತಾ ಇದೆ, ಬಾಲಿವುಡ್ ಇಂದ ಕಾಜಲ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗಾಸಿಪ್ ಗಳಿದಾವೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಇದು ಜಸ್ಟ್ ಗಾಸಿಪ್ ಅಷ್ಟೇನೆ. ಇಷ್ಟು ಈ ಟೀಮ್ ಕಡೆಯಿಂದ ಬಂದಿರುವಂತ ಇನ್ಫಾರ್ಮೇಶನ್. ಇನ್ನ ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹಳೆ ಸಿನಿಮಾ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿರುವಂತ ರಕ್ತ ಕಾಶ್ಮೀರ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆಗದೆ ಶಟ್ ಡೌನ್ ಆಗಿತ್ತಲ್ಲ, ಆ ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ಈಗ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ಮಂತ್ ಕೂಡ ಲಾಕ್ ಮಾಡಿದ್ದಾರೆ, ಡೇಟ್ ಇನ್ನು ಲಾಕ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಜನವರಿ ಅಂದ್ರೆ 2026 ಜನವರಿಗೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಫಿಷಿಯಲ್ ಆಗಿ ಮೂವಿ ಟೀಮ್ ಪ್ಲಾನ್ ಮಾಡ್ತಾ ಇದೆ ಅಂತ ಇನ್ಫಾರ್ಮೇಶನ್ ಇದೆ. ಯಾವ ಡೇಟ್ ಅಲ್ಲಿ ಬರ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅಲ್ಲಿವರೆಗೂ ವೇಟ್ ಅಂಡ್ ಸಿ. ಇನ್ನ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ OTT ರೈಟ್ಸ್ ಅಫಿಷಿಯಲ್ ಆಗಿ ಯಾರು ತಗೋತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ, ಎಷ್ಟು ತಗೋತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇಲ್ಲ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಅಮೆಜಾನ್ ಪ್ರೈಮ್ ಅವರು ಈ ಸಿನಿಮಾದ OTT ರೈಟ್ಸ್ ನ ಈಗಾಗಲೇ ಸೋಲ್ಡ್ ಔಟ್ ಮಾಡ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆಗ್ಬಿಟ್ಟಿದೆ. ರೂಮರ್ಸ್ ಪ್ರಕಾರ ನೋಡೋದಾದ್ರೆ ಈ ಸಿನಿಮಾ 50 ಕೋಟಿಯಿಂದ 60 ಕೋಟಿವರೆಗೂ ಪರ್ಚೇಸ್ ಮಾಡಿದ್ದಾರೆ ಅಂತ ರೂಮರ್ಸ್ ಗಳಿದಾವೆ, ಇದ್ರು ಇರಬಹುದೇನೋ. ಇನ್ನ ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡ್ತಾರಂತ ಕರಾವಳಿ ಸಿನಿಮಾದಿಂದ ಇನ್ನೊಬ್ರು ಆಕ್ಟರ್ ನು ಕೂಡ ರಿವೀಲ್ ಮಾಡಿದ್ದಾರೆ. ಇವಾಗ ಭೂಮಿಯನ್ನವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಇಲ್ಲಿ ರಾಜ್ ಬಿ ಶೆಟ್ಟಿಗೆ ಇವರು ಪತ್ನಿಯಾಗಿ ಆಕ್ಟ್ ಮಾಡ್ತಾ ಇರೋದು ಅಫಿಷಿಯಲ್ ಆಗಿ ಪೋಸ್ಟರ್ ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಕೂತಿರೋದು ರಾಜ್ ಬಿ ಶೆಟ್ಟಿ, ಇವರು ಲವರ್ ಅಂತ ಇಲ್ಲ ಹೆಂಡತಿ ಅಂತ ಏನಾದ್ರೂ ಅನ್ಕೊಳ್ಳಿ ನಿಮ್ ಭಾಷೆಯಲ್ಲಿ. ರೀಸೆಂಟ್ ಆಗಿ ರವಿ ಬಸೂರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡ್ರ್ಯಾಗನ್ ಸಿನಿಮಾ ಅಂದ್ರೆ ಜೂನಿಯರ್ NTR ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಬರ್ತಾರೋ ಅಂತ ಡ್ರ್ಯಾಗನ್ ಸಿನಿಮಾದ ಮ್ಯೂಸಿಕ್ KGF ಅಲ್ಲಿ ಏನ್ ನೋಡಿದ್ರು, ಸಲಾರ್ ಅಲ್ಲಿ ಏನ್ ನೋಡಿದ್ರು ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿರುತ್ತೆ, ನಿಮ್ಮನ್ನ ಅಳ್ಳಾಡ್ಸ್ಬಿಡ್ತದೆ ಅಂತ ಒಂದು ಸಣ್ಣದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಫುಲ್ ಮಾಸ್ ಆಗಿರ್ತದೆ ಅಂತ ಆಯ್ತು. ಹಂಗಾದ್ರೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಒಬ್ಬರನ್ನ ಬಾಲಿವುಡ್ ಇಂದ ಪ್ರಶಾಂತ್ ನೀಲ್ ಅವರು ಬುಕ್ ಮಾಡ್ಕೊಂಡವ್ರೆ ಅಂತ. KGF ಸಿನಿಮಾದಲ್ಲಿ ಯಾವ ರೀತಿ ಸಂಜು ಬಾಬಾನ ಅದಿರಾನ ಒಂದು ಕ್ಯಾರೆಕ್ಟರ್ ಅಲ್ಲಿ ತೋರಿಸಿದ್ರು, ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಬಾಲಿವುಡ್ ಇಂದ ಒಂದು ಕ್ಯಾರೆಕ್ಟರ್ ನ ಎತ್ತಾಕೊಂಡ್ಬಂದು ಜೂನಿಯರ್ NTR ಆಪೋಸಿಟ್ ಅಲ್ಲಿ ಮೇನ್ ವಿಲ್ಲನ್ ಆಗಿ ಇಟ್ಟಿದ್ದಾರೆ ಅಂತ ರೂಮರ್ಸ್ ಇದಾವೆ. ಅದು ಬೇರೆ ಇನ್ಯಾರು ಅಲ್ಲ, ಅನಿಲ್ ಕಪೂರ್. ಇವ್ರನ್ನ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಜೂನಿಯರ್ NTR ಎದುರುಗಡೆ ಇಟ್ಟಿದ್ದಾರೆ ಅಂತ ರೂಮರ್ಸ್ ಇದೆ. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಅಷ್ಟೇನೆ. ಇನ್ನ ನಮ್ಮ ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದಿಂದ ಇನ್ನೆರಡು ಕಾಸ್ಟಿಂಗ್ಸ್ ಗಳನ್ನ ರಿವೀಲ್ ಮಾಡಿದ್ದಾರೆ. ಮಹೇಶ್ ಮಂಜ್ರೇಕರ್ ಹಾಗೇನೆ ಅಚ್ಯುತ್ ಕುಮಾರ್ ಇವರಿಬ್ರು ಕಾಸ್ಟಿಂಗ್ಸ್ ನ ರಿವೀಲ್ ಮಾಡೋದ್ರ ಜೊತೆಗೆ ಅಫಿಷಿಯಲ್ ಆಗಿ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ, ನೋಡ್ಕೊಂಡ್ಬಿಡಿ. ಇನ್ನ ತೆಲುಗು ಡೈರೆಕ್ಟರ್ ಪ್ರಶಾಂತ್ ವರ್ಮಾ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ತಾ ಇರುವಂತ ಜೈ ಹನುಮಾನ್ ಸಿನಿಮಾ ಯಾವಾಗ ರಿಲೀಸ್ ಆಗ್ಬಹುದು ಅಂತ ಸಣ್ಣದಾಗಿ ಇಂಟ್ ನ ಕೊಟ್ಟಿದ್ದಾರೆ. ಇವಾಗ್ಲೇ ಬರುತ್ತೆ ಅಂತ ಹೇಳಿಲ್ಲ ಅವರು. 2026 ಅರ್ಲಿ ಎತ್ತಲ್ಲೆಲ್ಲ ರಿಲೀಸ್ ಆಗಿರುತ್ತದೆ ಅಂತ ಇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳೊಳಗಡೆ ಜೈ ಹನುಮಾನ್ ಅಂದ್ರೆ ಹನುಮಾನ್ ಸಿನಿಮಾದ ಸೀಕ್ವೆಲ್ ಜೈ ಹನುಮಾನ್ ಬಂದೇ ಬರುತ್ತದೆ ಅಂತ ಇಂಡೈರೆಕ್ಟ್ ಆಗಿ ಇಂಟ್ ಕೊಟ್ಟಿದ್ದಾರೆ. ಇನ್ನ ರಜನಿಕಾಂತ್ ಅವರ ಜೈಲರ್ 2 ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇದೇ ಸಿನಿಮಾದಲ್ಲಿ ಮತ್ತೆ ನಮ್ಮ ಕನ್ನಡದ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ, ಗೊತ್ತಲ್ವಾ. ರೂಮರ್ಸ್ ಇತ್ತು ಮೊದ್ಲಿಂದನು ಈ ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿಯ ಬಾಲಯ್ಯ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತ, ಬಟ್ ಈಗ ಅದು ಸುಳ್ಳಾಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಈ ಸಿನಿಮಾದಲ್ಲಿ ಬಾಲಯ್ಯ ಅಲ್ಲ ವಿಜಯ್ ಸೇತುಪತಿ ಆಕ್ಟ್ ಮಾಡ್ತಾ ಇದಾರೆ ರಜನಿಕಾಂತ್ ಅವ್ರ ಜೊತೆಗೆ ಅಂತ. ಈಗಾಗಲೇ ಪೇಟಾ ಸಿನಿಮಾದಲ್ಲಿ ಇವರಿಬ್ರು ಕಾಂಬಿನೇಷನ್ ನೋಡಿದೀವಿ ನಾವು, ಮತ್ತೆ ಇವರಿಬ್ರು ಕಾಂಬಿನೇಷನ್ ನ ಈ ಸಿನಿಮಾದಲ್ಲಿ ನೋಡೋದಕ್ಕೆ ನಾನಂತೂ ಫುಲ್ ಎಕ್ಸೈಟ್, ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನ್ಕೊಂಡಿದೀನಿ. ಬಟ್ ಯಾವ್ದಕ್ಕೂ ಇದನ್ನ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನ ನಮ್ಮ ಕನ್ನಡದ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಆಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದಾರೆ ಇವರು. ರೀಸೆಂಟ್ ಆಗಿ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಈ ಸಿನಿಮಾದ ಬಜೆಟ್ ತುಂಬಾನೇ ಹೈಕ್ ಆಗಿರ್ತದೆ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಶೂಟ್ ಆಗ್ತಾರಂತ ಸಿನಿಮಾ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆಲ್ಮೋಸ್ಟ್ 15 ರಿಂದ 20 ಕೋಟಿ ಬಜೆಟ್ ಅಲ್ಲಿ ಆಗ್ತಾರೋ ಸಿನಿಮಾ ಇದು ಅಂತ ಗಾಸಿಪ್ಸ್
ಅಂಡ್ ರೂಮರ್ಸ್ ವಾಟ್ ಎವರ್ ಇಟ್ ಈಸ್. ಇನ್ನ ತಮಿಳ್ ಇಂಡಸ್ಟ್ರಿಯ ಸೂಪರ್ ಹೀರೋ, ದಿ ರಿಯಲ್ ಸೂಪರ್ ಹೀರೋ ಸೂರ್ಯ ಅವರ ಕರುಪು ಸಿನಿಮಾ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಟೀಸರ್ ಗೀಸರ್ ಎಲ್ಲ ನೋಡಿದಿರ ಆಲ್ರೆಡಿ. ಇನ್ನ ಈ ಸಿನಿಮಾದ OTT ರೈಟ್ಸ್ ಆಗಿದೆ, ಸ್ಯಾಟಲೈಟ್ ರೈಟ್ಸ್ ಎರಡೂ ಕೂಡ ಅಫಿಷಿಯಲ್ ಆಗಿ ಸೇಲ್ ಆಗಿದೆ, ಕನ್ಫರ್ಮ್. ಈ ಸಿನಿಮಾನ ನೆಟ್ಫ್ಲಿಕ್ಸ್ ಅವರು ತಗೊಂಡಿದ್ರೆ ಜಿ ಕಂಪನಿ ಅವರು ಸ್ಯಾಟಲೈಟ್ ರೈಟ್ಸ್ ನ ತಗೊಂಡಿದ್ದಾರೆ. ಎಷ್ಟೆಷ್ಟು ಕೋಟಿಗೆ ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ. ಇನ್ನ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಜನವರಿ 23, 2026ಕ್ಕೆ ಅಫಿಷಿಯಲ್ ಆಗಿ ಕನ್ಫರ್ಮ್. ಇನ್ನ ದುಲ್ಕರ್ ಸಲ್ಮಾನ್ ಅವರ ಒಂದು ಸಿನಿಮಾ ಇತ್ತು ಐ ಎಂ ಗೇಮ್ ಅಂತ, ಅವಾಗ್ಲೇ ಅನೌನ್ಸ್ಮೆಂಟ್ ಆಗಿತ್ತು. ಲೈಟ್ ಆಗಿ ಒಂದು ಟೈಟಲ್ ಪೋಸ್ಟರ್ ಕೂಡ ಬಿಟ್ಟಿದ್ರು, ಬಟ್ ಈಗ ಅಫಿಷಿಯಲ್ ಆಗಿ DQ ಅವರ ಪೋಸ್ಟರ್ ನೇ ಬಿಟ್ಬಿಟ್ಟವ್ರೆ ಐ ಎಂ ಗೇಮ್ ಅಂತ. ಇನ್ನ ಈ ಸಿನಿಮಾ ತುಂಬಾನೇ ವೈಲೆಂಟ್ ಅಂಡ್ ಬ್ರೂಟಲ್ ಆಗಿರ್ತದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅವ್ರು ಹಿಡಿದಿರುವಂತ ಗನ್ನು, ಕೈ ಮೇಲೆಲ್ಲ ರಕ್ತ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಗ್ಯಾಂಗ್ಸ್ಟರ್, ಇವ್ರ ಮುಖದಲ್ಲಿರುವಂತ ಆರಿಗೆಂಟ್ ಎಲ್ಲ ಕಾಣಿಸ್ತಾ ಇದೆ ನನಗೆ. ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮಾರ್ಕೋಗಿಂತನೂ ಕೂಡ ತುಂಬಾನೇ ಬ್ರೂಟಲ್ ಆಗಿರ್ತದೆ ಈ ಸಿನಿಮಾ ಅಂತ. ನೋಡೋಣ ಯಾವ ರೀತಿ ಮಾಡಬಹುದು. DQ. ಇನ್ನ ಲೋಕೇಶ್ ಕನಕರಾಜ್ ಅವರ ಕಾಂಬಿನೇಷನ್ ಅಲ್ಲಿ LCU ಒಳಗಡೆಗೆ ಹೊಸ ತೆಲುಗು ಇಂಡಸ್ಟ್ರಿಯ ಹೀರೋ ಎಂಟ್ರಿ ಕೊಡ್ತಾ ಇದಾರೆ ಅಂತ ರೂಮರ್ಸ್ ಇದೆ. ಅದು ಬೇರೆ ಇನ್ಯಾರು ಅಲ್ಲ, ಅಲ್ಲು ಅರ್ಜುನ್. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಸಿನಿಮಾ ಆಗಿ ಆಗುತ್ತೆ ಅಂತ ಇತ್ತೀಚೆಗೆ ಇವಾಗ ರೂಮರ್ಸ್ ಗಳು ದೊಡ್ಡದಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾನೆ ಇದೆ. ಅಕಸ್ಮಾತ್ ಏನಾದ್ರೂ ಕನ್ಫರ್ಮ್ ಆಗೋಯ್ತು ಅಂದ್ರೆ ಲೋಕೇಶ್ ಕನಕರಾಜ್ ಅವರ 7ನೇ ಸಿನಿಮಾ ಕೈದಿ 2 ಅಲ್ಲ, ಅಲ್ಲು ಅರ್ಜುನ್ ಅವ್ರ ಜೊತೆಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋದಂತೂ ಫಿಕ್ಸ್. ಇನ್ನ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಲೋಕ ಚಾಪ್ಟರ್ 1 ಚಂದ್ರ ಅಂತ ಒಂದು ಸಿನಿಮಾ ಬಂತು. ಕಲ್ಯಾಣಿ ಮೇಡಮ್, ಟೋವಿನೋ ಥಾಮಸ್, ದುಲ್ಕರ್ ಸಲ್ಮಾನ್ ಇವ್ರುಗಳು ಫುಲ್ ಕಮಾಲ್ ಮಾಡ್ಬಿಟ್ರು ಈ ಸಿನಿಮಾದಲ್ಲಿ. ಇನ್ನ ಈ ಸಿನಿಮಾದ 2nd ಚಾಪ್ಟರ್ ಕೂಡ ರೆಡಿ ಆಗಿದೆ, ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ಮೇಲೆ ಇನ್ನೊಂದ್ 3 ತಿಂಗಳಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗೋದು ಕನ್ಫರ್ಮ್. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ವಿಜಯ್ ದೇವರಕೊಂಡನೇ ಇವರು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ನ ಮಾಡ್ತಾ ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ. ಈಗ ಹೊಸದಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಒಳಗಡೆಯಿಂದ ಸಿಗ್ತಾ ಇದೆ. ಒಳಗಡೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ, ಇನ್ನು ಪೋಸ್ಟರ್ ಬಿಟ್ಟಿಲ್ಲ ಅಷ್ಟೇನೆ. ಇನ್ನ ರಾಹುಲ್ ಸಾಂಕೃತ್ಯ ಅನ್ನೋರು ನೆಕ್ಸ್ಟ್ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ ವಿಜಯ್ ದೇವರಕೊಂಡ ಅವ್ರಿಗೆ. ಇನ್ನು ಟೈಟಲ್ ಫಿಕ್ಸ್ ಆಗಿಲ್ಲ, ಬಟ್ ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಅವರು ತುಂಬಾನೇ ವೈಲೆಂಟೆಡ್ ಮ್ಯಾನ್ ಆಗಿ ಬ್ರೂಟಲ್ ಆಗಿರುವಂತ ಆಕ್ಷನ್ ಮೂವಿನ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇವ್ರ ಆಪೋಸಿಟ್ ಅಲ್ಲಿ ಮೇನ್ ವಿಲನ್ ಆಗಿ ಬಾಲಿವುಡ್ ಇಂದ ಒಬ್ಬ ವಿಲನ್ ನ ಕರ್ಸ್ಕೊಂಡ್ ಬರ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನ ಮಮ್ಮಿ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿದ್ದಂತ ಆಕ್ಟರ್ ಗೊತ್ತಿರಬಹುದು ನಿಮ್ಗೆ, ಎಲ್ರಿಗೂ ಗೊತ್ತು, ಅರ್ನಾಲ್ಡ್ ಓಸ್ಲೋ. ಇವರು ಈ ಸಿನಿಮಾದ ಮೇನ್ ವಿಲ್ಲನ್ ಆಗಿರ್ತಾರೆ ಅಂತ ರೂಮರ್ ಇದೆ. ರೂಮರ್ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಸಿನಿಮಾ ಮಾಡ್ತಾ ಇರೋದಂತೂ ಕನ್ಫರ್ಮ್. ಇವರೇ ಮೇನ್ ವಿಲ್ಲನ್ ಆಗಿರ್ತಾರೆ ಅನ್ನೋದು ರೂಮರ್ ಆಗಿ ಇಟ್ಕೊಳ್ಳಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್